ಈಗಾಗಲೇ MLC ಸಿಟಿ ರವಿಯವರನ್ನ ಬಂಧಿಸಿ ಅದು ಕೂಡ ಹೆಗಲ ಮೇಲೆ ಹೊತ್ಕೊಂಡು ಪೊಲೀಸರು ಪೊಲೀಸ್ ವ್ಯಾನ್ ಅನ್ನು ಹತ್ತಿಸಿದ್ದಾರೆ. MLC ರವಿ ಆಡಿರುವಂತಹ ಮಾತುಗಳು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಲ್ಲಿಸಿರುವಂತಹ ದೂರು, ಅದರ ಆಧಾರದ ಮೇಲೆ ಕೋರ್ಟ್ನಿಂದ ವಾರೆಂಟ್ ಅನ್ನು ಪಡ್ಕೊಂಡು ನಂತರ ಈಗ ಸಿಟಿ ರವಿಯವರನ್ನ ಅರೆಸ್ಟ್ ಮಾಡಿಕೊಂಡಿದ್ದಾರೆ. BNS ಸೆಕ್ಷನ್ 75 ಮತ್ತು 89 ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸಲಾಗಿದೆ. ಈಗಾಗಲೇ ಹಿರೇಬಾಗೇವಾಡಿ ಪೊಲೀಸ್ ಠಾಣೆಯಲ್ಲಿ ಹಿರೇಬಾಗೇವಾಡಿ ಪೊಲೀಸ್ ಠಾಣೆಗೆ ಕರೆದೊಯ್ಯಲಾಗ್ತಾ ಇದೆ ಸಿಟಿ ರವಿಯವರನ್ನ. ಪೊಲೀಸರು ವಿಚಾರಣೆಯನ್ನ ನಡೆಸ್ತಾರೆ. ಬಹಳ ಮುಖ್ಯವಾಗಿ ಸಿಟಿ ರವಿ ಇದುವರೆಗೆ ಏನು ಕ್ಲೇಮ್ ಮಾಡ್ಕೊಂಡಿದ್ರು, ನಾನು ಯಾವುದೇ ರೀತಿಯಲ್ಲೂ ಕೂಡ ಅಂತಹ ಪದವನ್ನು ಬಳಕೆ ಮಾಡಿಲ್ಲ, ನಾನು ಬಳಕೆ ಮಾಡಿದಂಥ ಪದ ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳ್ತಿದಾರಲ್ಲ ಅದಲ್ಲ, ಅದರ ಬದಲಿಗೆ ನಾನು ಫ್ರಸ್ಟ್ರೇಷನ್ ಅನ್ನುವಂಥ ಪದವನ್ನು ಬಳಕೆ ಮಾಡಿದ್ದೇನೆ. ಅವರು ಫ್ರಸ್ಟ್ರೇಟ್ ಆಗಿದ್ದಾರೆ ಅನ್ನುವಂಥದ್ದನ್ನು ನಾನು ಹೇಳಿದ್ದೆ, ಫ್ರಸ್ಟ್ರೇಟ್ ಆಗಿದ್ದರು ಅನ್ನುವಂಥದ್ದನ್ನು ಹೇಳಿದ್ದನ್ನೇ ಇವರು ಅವಾಚ್ಯ ಪದ ಅಂತ ಹೇಳಿಕೊಂಡು ಇವರು ಅಂದ್ಕೊಂಡಿದ್ದಾರೆ ಅನ್ನೋ ರೀತಿಯಂತ ಸಮರ್ಥನೆಯನ್ನು ಕೊಟ್ಟಿದ್ದಾರೆ. ಆದರೆ ಇದೇನೇ ಇದ್ರೂ ಕೂಡ ಸುವರ್ಣಸೌಧದಲ್ಲಿ ನಡೀತಾ ಇರುವಂತಹ ಈಗ ನಡೆದಿರುವಂತಹ ಬೆಳವಣಿಗೆಯನ್ನು ನೋಡ್ತಾ ಹೋದರೆ ಕರ್ನಾಟಕದ ವಿಧಾನ ಪರಿಷತ್ ಇರುವಂತಹ ನಮ್ಮ ಸುವರ್ಣಸೌಧದಲ್ಲಿ ನಡೆದಿರುವಂತಹ ಘಟನೆಗಳು, ಇವತ್ತು ಆಗಿರುವಂತಹ ಬೆಳವಣಿಗೆಗಳು ನಿಜಕ್ಕೂ ಕೂಡ ನಮ್ಮ ಶಕ್ತಿ ಸೌಧಕ್ಕೆ, ಯಾಕೆಂದರೆ ಪ್ರಜಾಪ್ರಭುತ್ವದ ದೇಗುಲಗಳಿವು, ಆ ಪ್ರಜಾಪ್ರಭುತ್ವದ ದೇಗುಲಕ್ಕೆ ಅಪಚಾರ ಎಸಗುವಂತಹ ರೀತಿಯಾದಂತಹ ಬೆಳವಣಿಗೆಗಳಲ್ಲಿ ನಡೀತಾ ಇದ್ದಾವೆ. ಅದು ಸಿಟಿ ರವಿಯವರು ಆಡಿದ್ದಾರೆ ಎನ್ನಲಾಗಿರುವಂತಹ ಮಾತಿರಬಹುದು, ಅಥವಾ ಸಿಟಿ ರವಿಯವರ ಮೇಲೆ ನುಗ್ಗಿ ಬಂದಿರುವಂತಹ ಕಾಂಗ್ರೆಸ್ ಕಾರ್ಯಕರ್ತರ ವರ್ತನೆ ಇರಬಹುದು. ಇವೆರಡೂ ಕೂಡ ನಿಜಕ್ಕೂ ಸುವರ್ಣಸೌಧದಲ್ಲಿ ನಡೆಯುವಂಥದ್ದು ಇಂಥದ್ದ, ನಮ್ಮ ಶಾಸಕರು ಆಡುವಂತಹ ಮಾತುಗಳು ಇಂಥವ, ಈ ಲೆವೆಲ್ನಲ್ಲೂ ಕೂಡ ನಮ್ಮ ಶಾಸಕರಾಗಿರುವಂಥವರು, ವಿಧಾನ ಪರಿಷತ್ನ ಸದಸ್ಯರಾಗಿರುವಂಥವರು ಇಂತಹ ಕೆಟ್ಟ ಪದಗಳನ್ನು, ಅಶ್ಲೀಲ ಪದಗಳನ್ನು ಬಳಕೆ ಮಾಡೋದಕ್ಕೆ ಸಾಧ್ಯನಾ ಅನ್ನುವಂಥ ಪ್ರಶ್ನೆಯೂ ಕೂಡ ಮೂಡುತ್ತೆ. ಯಾಕೆಂದರೆ ಆನಂತರ ನಾವು ಹಿಂಗೆ ಹೇಳಿಲ್ಲ, ಹಂಗೆ ಹೇಳಿದ್ದೀವಿ, ಆ ಪದ ಅಲ್ಲ, ಅದರ ಬದಲಿಗೆ ನಾವು ಹೇಳಿದ್ದು ಫ್ರಸ್ಟ್ರೇಟ್ ಅನ್ನುವಂತಹ ಪದ ಅನ್ನುವ ರೀತಿಯಾದಂಥ ಸಮಜಾಯಿಷಿಗಳನ್ನು ಕೊಡಬಹುದು. ಆದರೆ ವಾಸ್ತವವಾಗಿ ಫ್ರಸ್ಟ್ರೇಟ್ ಅನ್ನುವಂತಹ ಪದವನ್ನು ಹಾಗಾದರೆ ಅಷ್ಟು ಸಲ ಹೇಳ್ಕೊಂಡು ಬಂದ್ರ ಸಿಟಿ ರವಿ ಅನ್ನುವಂತಹ ಪ್ರಶ್ನೆಯೂ ಕೂಡ ಇದ್ದೇ ಇದೆ. ಇಲ್ಲಿ ಒಂದು ಆಡಿರುವಂತಹ ಮಾತು, ಆ ಆಡಿರುವಂತಹ ಮಾತಿನ ಬಗ್ಗೆನೇ ಅದರ ಸುತ್ತಲೇ ಶುರುವಾಗಿರುವಂತಹ ರಾಜಕೀಯದ ಜಿದ್ದಾಜಿದ್ದಿಯೂ ಕೂಡ ಸಿಟಿ ರವಿ ಇಂಥದ್ದೊಂದು ಪದವನ್ನು ಬಳಕೆ ಮಾಡಿದ್ದಾರೆ ಅನ್ನುವಂತಹ ಕಾರಣಕ್ಕಾಗಿಯೇ ಈಗ ಅವರನ್ನು ಅರೆಸ್ಟ್ ಕೂಡ ಮಾಡಲಾಗಿದೆ. MLC ಸಿಟಿ ರವಿಯವರನ್ನ ಈಗ ಪೊಲೀಸರು ಕರೆದೊಯ್ದಿದ್ದಾರೆ, ಪೊಲೀಸ್ ಠಾಣೆಗೆ ಕರೆದೊಯ್ತಾ ಇದ್ದಾರೆ. ಹಿರೇಬಾಗೇವಾಡಿ ಠಾಣೆಯ ಕಡೆಗೆ ಹೋಗ್ತಾ ಇರುವಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ವಿ. ಮತ್ತು ಈಗ DK ಶಿವಕುಮಾರ್ ಅವರು ಮಾತನಾಡ್ತಾ ಇದ್ದಾರೆ. ಇಡೀ ದೇಶದ ಆ ಪಕ್ಷಕ್ಕೆ ಒಂದು ಅವಮಾನ, ಮುನ್ರತ್ನ ಅವರ ವಿಚಾರದಲ್ಲಿ ನಡ್ಕೊಂಡಂಥ ವಿಚಾರ, ಇವತ್ತು ನಡ್ಕೊಂಡಂಥ ವಿಚಾರ, BJP ಅವರ ಪಕ್ಷಕ್ಕೆ ಮಾನ ಮರ್ಯಾದೆ ಯಾವುದೂ ಇಲ್ಲ. ಏನು ಸಂಸ್ಕೃತಿ ಬಗ್ಗೆ ಮಾತಾಡ್ತಾರೆ, ಏನು ಧರ್ಮ ಬಗ್ಗೆ ಮಾತಾಡ್ತಾರೆ, ಏನು ಮಾತೃಭೂಮಿ ಅಂತಾರೆ, ಬೋಲೋ ಭಾರತ್ ಮಾತಾ ಕಿ ಅಂತಾರೆ. ಇದಕ್ಕೆ ಅವಮಾನ. ಸರ್ಕಾರ ಕಾನೂನು ರೀತಿ ಎಲ್ಲ ಕ್ರಮ ಕೈಗೊಳ್ಳಕ್ಕೆ ಸಿದ್ಧವಾಗಿದೆ ಸರ್. ಭಾರತಾಂಬೆಗೆ ಅವಮಾನ. ಅದು ಕಾನೂನಿದೆ, ಸರ್ಕಾರ ಅಲ್ಲ. ಕಾನೂನನ್ನು ಕಾಪಾಡ್ತದೆ. ನಾನು ಮತ್ತೆ ಮಾತಾಡ್ತೀನಿ, ಇವತ್ತೇನು ಮಾತಾಡಲ್ಲ. ಹೀಗೆ DK ಶಿವಕುಮಾರ್ ಅವರು ನಾನು ಮತ್ತೆ ಮಾತಾಡ್ತೀನಿ, ಈಗೇನು ಮಾತನಾಡಲ್ಲ ಅಂತ ಹೇಳ್ತಾನೆ ಒಂದಿಷ್ಟು ಮಾತುಗಳನ್ನು ಹೇಳಿದ್ದಾರೆ. DK ಶಿವಕುಮಾರ್ ಅವರು ಹೇಳೋ ಪ್ರಕಾರ ಇದು BJPಯವರ ಸಂಸ್ಕೃತಿಯನ್ನು ತೋರಿಸುತ್ತೆ ಅನ್ನುವಂತಹ ಮಾತುಗಳನ್ನೆಲ್ಲ ಕೇಳ್ತಿದ್ದಾರೆ. MLC ಸಿಟಿ ರವಿಯವರು ಆಡಿದ್ದಾರೆ ಅನ್ನುವಂತಹ ಮಾತನ್ನು ಕೇಳಿಸ್ಕೊಂಡಿರ್ತಕ್ಕಂತಹ ಕಾಂಗ್ರೆಸ್ ಸದಸ್ಯರು ಕೂಡ ಇದ್ದಾರೆ. ಕಾಂಗ್ರೆಸ್ ಸದಸ್ಯರು ಇದನ್ನ ಸಭಾಪತಿಯವರ ಮುಂದೆ ಕೂಡ ಹೇಳಿದ್ದಾರೆ, ಹೌದು ನಾವು ಕೇಳಿಸ್ಕೊಂಡಿದ್ದೀವಿ, ಇಂಥದ್ದೇ ಪದವನ್ನು ಸಿಟಿ ರವಿಯವರು ಬಳಸಿದ್ದಾರೆ ಮತ್ತು ಅದನ್ನು ಅವರು ಹೇಳ್ಕೊಂಡೇ ಹೋಗಿದ್ದಾರೆ, ಅದನ್ನು ನಾವೆಲ್ಲರೂ ಕೂಡ ಕೇಳಿಸ್ಕೊಂಡಿದ್ದೀವಿ ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ. ಮತ್ತು ಆ ಇಡೀ ಸೀಕ್ವೆನ್ಸ್ ಅನ್ನು ಕೂಡ ಅವ್ರು ಯಾವ ಕಾರಣಕ್ಕಾಗಿ ಅಂತಹ ಪದದ ಬಳಕೆ ಆಯಿತು ಅನ್ನೋದರ ಬಗ್ಗೆಯೂ ಕೂಡ ಉಮಾಶ್ರೀ ಅವರು ಕೂಡ ಹೇಳಿದ್ದಾರೆ. ಇವೆಲ್ಲವೂ ಕೂಡ ಒಂದು ಭಾಗ. ಆದರೆ ಇದೆಲ್ಲ ಒಂದು ಭಾಗ. ಆದರೆ ನಂತರ ಸಿಟಿ ರವಿ ಕಡೆಯಿಂದ ಬಂದಿರುವಂತಹ ಸ್ಪಷ್ಟನೆ, ಸಮಜಾಯಿಷಿ ಇವುಗಳಲ್ಲೆಲ್ಲವೂ ಕೂಡ ಇಲ್ಲ, ನಾನು ಆ ರೀತಿಯಾಗಿ ಹೇಳೇ ಇಲ್ಲ,
ಅವ್ರು ಹಂಗೆ ಅಂದ್ಕೊಂಡ್ರೆ ನಾನೇನು ಮಾಡಲಿ ಅನ್ನುವಂಥ ರೀತಿಯಲ್ಲಿ ಹೇಳಿದ್ದಾರೆ. ಬಹುಶಃ ಶಾಸನಸಭೆಯಲ್ಲಿ ವಿಡಿಯೋಗಳ ರೆಕಾರ್ಡ್ ಇದ್ದಿರ್ತಿದ್ರೆ, ಪರಿಷತ್ನಲ್ಲಿ ವಿಡಿಯೋ ರೆಕಾರ್ಡ್ ಆಗ್ತಾ ಇದ್ದಿರ್ತಿದ್ರೆ, ಆಡಿಯೋ ರೆಕಾರ್ಡ್ ಆಗ್ತಾ ಇದ್ದಿರ್ತಿದ್ರೆ ಯಾರಿಗೂ ಕೂಡ ಇಲ್ಲಿ ತಮ್ಮ ಮಾತುಗಳನ್ನು ಬದಲಾಯಿಸೋದಕ್ಕೆ ಅವಕಾಶ ಇರಲಿಲ್ಲ. ಸಿ ಟಿ ರವಿಯವ್ರಿಗೂ ಕೂಡ ತನ್ನ ಮಾತುಗಳನ್ನು ಬದಲಾಯಿಸೋದಕ್ಕೆ ಸಾಧ್ಯ ಇರಲಿಲ್ಲ, ಅಥವಾ ಸಿ ಟಿ ರವಿಯವರ ವಿರುದ್ಧ ಸುಳ್ಳು ಆರೋಪವನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಮಾಡೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಆದರೆ ಇವ್ರಿಗೆಲ್ರಿಗೂ ಕೂಡ ಗೊತ್ತಿದೆ, ವಿಧಾನ ಪರಿಷತ್ನಲ್ಲಿ ಇವತ್ತು ಏನು ಸದನದ ಕಲಾಪವನ್ನು ಮುಂದೂಡಿಕೆ ಮಾಡಿದ ನಂತರ ಈ ಘಟನೆ ನಡೆದಿರುವಂಥದ್ದು. ಹಾಗಾಗಿನೇ ಎಕ್ಸಾಕ್ಟ್ ಆಗಿ ಅವ್ರಿಗೆ ಏನು ಮಾತಾಡಿದ್ದಾರೆ ಅನ್ನೋಂಥದ್ದನ್ನ ಸದನದ ಒಳಗಡೆ ಯಾರು ರೆಕಾರ್ಡ್ ಮಾಡ್ಕೊಂಡಿಲ್ಲ. ಇದೊಂದು ರೀತಿಯಲ್ಲಿ ಬೀದಿಯಲ್ಲಿ ಜಗಳ ಮಾಡ್ಕೊಂಡ ರೀತಿಯಲ್ಲಿ ಸದನದ ಒಳಗೂ ಕೂಡ ಜಗಳ ಮಾಡ್ದಂಗೆ ಕಾಣ್ತಿದೆ. ಹೀಗಾಗಿ ಬೀದಿಯಲ್ಲಿ ಆಡಿರುವಂತಹ ಮಾತುಗಳಿಗೆ ಹೇಗೆ ರೆಕಾರ್ಡ್ ಇರೋದಿಲ್ವೋ ಅದೇ ಸ್ವರೂಪದಲ್ಲಿ ಇಲ್ಲೂ ಕೂಡ ರೆಕಾರ್ಡ್ ಇಲ್ಲದಂತೆ ಆಗಿದೆ ಅನ್ನುವಂಥದ್ದು. ಆದರೆ ಸಿ ಟಿ ರವಿಯವರು ಆಡಿರುವಂತಹ ಮಾತು ನಿಜಕ್ಕೂ ಹೌದು ಅಂತೇಳಿ, ಆದರೆ ಅದು ಹೆಣ್ಣು ಮಕ್ಕಳ ಘನತೆಯ ಪ್ರಶ್ನೆ, ಗೌರವದ ಪ್ರಶ್ನೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬಗ್ಗೆ ಅವರು ಬಳಕೆ ಮಾಡಿರ್ತಕ್ಕಂಥ ಸ್ವಾಗತ. ಈಗಾಗಲೇ ಸಿ ಟಿ ರವಿ ಅವರನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ದಾರೆ ಪೊಲೀಸರು. ಸುವರ್ಣಸೌಧದಿಂದಲೇ ಅವರನ್ನ ಅರೆಸ್ಟ್ ಮಾಡಲಾಗಿದೆ. ಸುವರ್ಣಸೌಧದ ಮೆಟ್ಟಿಲುಗಳ ಮೇಲೆ ಯಾವಾಗ ಪೊಲೀಸರು ಅರೆಸ್ಟ್ ಮಾಡ್ತಾರೆ ಅಂತ ಗೊತ್ತಾಯಿತು, ಆ ಕ್ಷಣದಲ್ಲಿನೇ ಬಿಜೆಪಿಯ ಶಾಸಕರೆಲ್ಲರೂ ಕೂಡ ಬಂದು, ಬಿಜೆಪಿಯ ವಿಧಾನ ಪರಿಷತ್ ಸದಸ್ಯರು, ವಿರೋಧ ಪಕ್ಷದ ನಾಯಕರು ಪ್ರಿಯಾಂಕ್ ಖರ್ಗೆ ಅವರು ನಮ್ಮೆಲ್ಲ ನಾವು ಹತೋಟಿ ಇರ್ತದ, ನಮ್ ಲಗಾಮ್ ಇರ್ತದ, ಏನ್ ಮಾತಾಡ್ತಾ ಇದ್ರು, ಏನು ಸ್ವಲ್ಪ ಬುದ್ಧಿ ಇದೆ ಅವರಿಗೆ? ವೈಫಲ್ಯ ಒಪ್ಕೊಂತೀರಾ? ಭದ್ರತೆ ಹೆಂಗ್ ವೈಫಲ್ಯ? ಸಿಟಿ ಮೇಲೆ ದಾಳಿ ಆಗುತ್ತೆ. ಏನ್ ದಾಳಿ ಆಯ್ತು? ಏನ್ ದಾಳಿ ಆಗಿದೆ ನೋಡಿ. ನಿಮ್ ಫೋಕಸ್ ಏನು? ಮೀಡಿಯಾದವ್ರದ್ದು ಫೋಕಸ್ ಅವ್ರ ಮೇಲೆ ದಾಳಿ ಆಗಿದ್ದು ಏನು? ಅವರಿಗೆ ಅರೆಸ್ಟ್ ಮಾಡಿದ್ದ ಏನು? ಒಬ್ಬ ಮಾಜಿ ಮಂತ್ರಿ, ಒಬ್ಬ ಮಾಜಿ ಶಾಸಕ ಇಂಥ ಪದಗಳನ್ನು ಬಳಕೆ ಮಾಡಿಬಿಟ್ಟು ಮಹಿಳೆಯರನ್ನ ನಿಂದನ ಮಾಡಿದ್ದ. ವಾಟ್ ಇಸ್ ದ ಫೋಕಸ್? ಆಡಿಯೋ ವಿಡಿಯೋ ಇಲ್ಲ ಅಂತ ಹೇಳ್ತಾವ್ರೆ. ಸದನದ ಒಳಗಡೆ ಇಂಥ ಪದ ಬಳಕೆ ಒಬ್ಬ ಮಂತ್ರಿ ಮೇಲಾಗಿದೆ, ಮಹಿಳೆಯರ ಮೇಲಾಗಿದೆ. ಅದಕ್ಕೆ ಅದು ಯಾಕಾಗಿದೆ ಅಂತ ಕೇಳೋದ್ ಬಿಟ್ಟು ಇವ್ರಿಗೆ ಯಾಕೆ ಅರೆಸ್ಟ್ ಮಾಡಿದೀರಾ ಅಂತ ಕೇಳ್ತಾ ಇದ್ರಲ್ಲ. ಆಡಿಯೋ ವಿಡಿಯೋ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆಡಿಯೋ ವಿಡಿಯೋ ಇಲ್ಲ, ಸಾಕ್ಷಿ ಇದೆಯೇನ್ರಿ? ನೋಡಿ, ನಾನು ಕೈ ಮುಗ್ದಿ ನಮ್ಮ ಮೀಡಿಯಾ ಸ್ನೇಹಿತರಿಗೆ ಕೇಳ್ಕೊತಾ ಇದ್ದೀನಿ, ದಯವಿಟ್ಟು ಮುನಿರತ್ನ ಪ್ರಕರಣ ಇರ್ಬೋದು, ಸಿ ಟಿ ರವಿ ಪ್ರಕರಣ ಇರ್ಬೋದು, ಗಂಭೀರವಾಗಿ ಆಲೋಚನೆ ಮಾಡಿ. ಇಂಥವ್ರು ನಮ್ಮ ಸದನದಲ್ಲಿದ್ದಾರೆ. ಇಂಥವ್ರು ಬಂದು ನಮಗೆ ಭಗವದ್ಗೀತಾ ಪಾಠ ಹೇಳ್ತಾರೆ, ರಾಮಾಯಣ ಪಾಠ ಹೇಳ್ತಾರೆ. ಇಂಥವ್ರು ಬಂದು ನಾವು ದೇಶಭಕ್ತರಂತಾರೆ. ಇದೇನಾ ದೇಶಭಕ್ತಿ ಅವ್ರದ್ದು? ದಯವಿಟ್ಟು ಈ ಪ್ರಶ್ನೆಗಳನ್ನ ಬಿಜೆಪಿ ಅವ್ರಿಗೆ ಕೇಳಬೇಕು ತಾವು. ಇದಿಷ್ಟು ಸಚಿವ ಪ್ರಿಯಾಂಕ್ ಹೀಗೆ ಇಲ್ಲಿ ರಾಣಿ ಚೆನ್ನಮ್ಮ ಅಂತ ಇದ್ರು. ನೋವಾಗಿದೆ, ನಿಜವಾಗ್ಲೂ ಬಹಳ ನೋವಾಗಿದೆ, ಬಹಳ ಗಟ್ಟಿಗಿತ್ತಿ ಅಂತ ಇದ್ರು ನನಗೆ. ರಾಣಿ ಚೆನ್ನಮ್ಮ ಅಂತ ಇದ್ರು. ನೋವಾಗಿದೆ, ನಿಜವಾಗ್ಲೂ ಬಹಳ ನೋವಾಗಿದೆ, ಬಹಳ ಗಟ್ಟಿಗಿತ್ತಿ ಅಂತ ಇದ್ರು ನನಗೆ. ರಾಣಿ ಚೆನ್ನಮ್ಮ ಅಂತ ಇದ್ರು. ನೋವಾಗಿದೆ, ನಿಜವಾಗ್ಲೂ ಬಹಳ ನೋವಾಗಿದೆ, ಬಹಳ ಗಟ್ಟಿಗಿತ್ತಿ ಅಂತ ಇದ್ರು ನನಗೆ. ರಾಣಿ ಚೆನ್ನಮ್ಮ ಅಂತ ಇದ್ರು. ನೋವಾಗಿದೆ, ನಿಜವಾಗ್ಲೂ ಬಹಳ ನೋವಾಗಿದೆ, ಬಹಳ ಗಟ್ಟಿ ನನಗೆ ನೋವಾಗಿದೆ ಅನ್ನುವಂತಹ ವಿಚಾರಗಳನ್ನು ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಾ ಇದ್ರು. ನನ್ನನ್ನು ಬಹಳ ಗಟ್ಟಿಗಿತ್ತಿ ಅಂತ ಹೇಳ್ಕೊಂಡು ಹೇಳ್ತಾ ಇದ್ರು, ರಾಣಿ ಚೆನ್ನಮ್ಮ ಅಂತ ಕರೀತಾ ಇರ್ತಿದ್ರು. ಆದರೆ ನನಗೆ ನೋವಾಗಿದೆ ಅನ್ನುವಂಥ ಮಾತನಾಡಿದರು. ಹಿರೇಬಾಗೇವಾಡಿ ಬಿಟ್ಟರು ಮುಂದಕ್ಕೆ ಹೊರಟಿದ್ದಾರೆ ಈಗ ಪೊಲೀಸರು. ಹಿರೇಬಾಗೇವಾಡಿಯನ್ನು ಬಿಟ್ಟು ಮುಂದಕ್ಕೆ ಹೊರಟಿದ್ದಾರೆ. 30 ಕಿಲೋಮೀಟರ್ ದಾಟಿ ಅಜ್ಞಾತ ಸ್ಥಳಕ್ಕೆ ಕಾಕಿ ಕರೆದೊಯ್ತಾ ಇರುವಂಥದ್ದು. ಬಹುಶಃ ಮುಂದೆ ಕಿತ್ತೂರು ಬಿಟ್ಟರೆ ಧಾರವಾಡಕ್ಕೆ ತಲುಪುವಂತಹದ್ದು. ಹೀಗಾಗಿ ಎಲ್ಲಿ ಅವ್ರನ್ನ ಕರೆದೊಯ್ದು ವಿಚಾರಣೆ ನಡೆಸ್ತಾರೆ ಅನ್ನೋಂಥದ್ದನ್ನು ನೋಡಬೇಕಾಗಿದೆ. ಹಿರೇಬಾಗೇವಾಡಿ ಪೊಲೀಸ್ ಠಾಣೆಗೆ ಅವ್ರನ್ನ ಕರೆದೊಯ್ತಾ ಇಲ್ಲ ಅನ್ನುವಂಥದ್ದು ಕೂಡ ಸದ್ಯಕ್ಕೆ ಸಿಗ್ತಾ ಇರುವಂತಹ ಮಾಹಿತಿ. ಕಿತ್ತೂರಿನ ಕಡೆಗೆ ಕರೆದೊಯ್ತಾ ಇದ್ದಾರಾ ಅಂತೇಳಿ, ಯಾಕಂದರೆ ಕಿತ್ತೂರು ಕಡೆಗೆ ಅವ್ರನ್ನ ಕರೆದೊಯ್ತಾ ಇದ್ದಾರೆ ಅನ್ನುವಂಥದ್ದು ಸದ್ಯಕ್ಕೆ ಸಿಗ್ತಾ ಇರುವಂತಹ ಮಾಹಿತಿ. ಹಿರೇಬಾಗೇವಾಡಿ ಪೊಲೀಸ್ ಠಾಣೆಗೆ ಅವ್ರನ್ನ ಕರೆದೊಯ್ದಿಲ್ಲ, ಬದಲಿಗೆ ಅಲ್ಲಿಂದಲೂ ಮುಂದಕ್ಕೆ ಕರೆದೊಯ್ತಿದ್ರೆ ಬಹುಶಃ ಭದ್ರತೆಯ ಕಾರಣದಿಂದಾಗಿಯೂ ಕೂಡ ಹಿರೇಬಾಗೇವಾಡಿಯ ಬದಲಿಗೆ ಸ್ವಲ್ಪ ದೂರದ ಬೇರೆ ಪೊಲೀಸ್ ಠಾಣೆಗೆ ಕರೆದೊಯ್ತಾ ಇದ್ದಾರಾ ಅನ್ನೋಂಥರ ಬಗ್ಗೆ ಕೂಡ ಅನುಮಾನ ಇದ್ದೇ ಇದೆ. ಆದರೆ ನಿಜಕ್ಕೂ ಒಬ್ಬ ಶಾಸಕರನ್ನು ವಿಚಾರಣೆ ನಡೆಸೋದಕ್ಕೆ ಬೇಕಾಗಿ ಇವರಿಗೆ ಅಲ್ಲಿಯ ಸ್ಥಳೀಯ ಪೊಲೀಸ್ ಠಾಣೆಗೆ ಕರೆದೊಯ್ಯದೇ ಇರುವಂಥದ್ದು ಏನಿದೆ ಅನ್ನುವಂಥದ್ದು ಕೂಡ ಅರ್ಥ ಆಗದೇ ಇರುವಂತಹ ವಿಚಾರ. ಹಿರೇಬಾಗೇವಾಡಿ ಪೊಲೀಸ್ ಠಾಣೆಗೆ ಕರೆದೊಯ್ತಾ ಇದ್ದಂತಹ ಪೊಲೀಸರು ಈಗ ಅಲ್ಲಿಂದ ಮುಂದಕ್ಕೆ ಕರೆದೊಯ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಸಿ ಟಿ ರವಿಯವ್ರನ್ನ ಅರೆಸ್ಟ್ ಮಾಡ್ಕೊಂಡಿರುವಂತಹ ಪೊಲೀಸರು ಈಗಾಗಲೇ ಸಿ ಟಿ ರವಿಯವ್ರನ್ನ ಹಿರೇಬಾಗೇವಾಡಿ ಪೊಲೀಸ್ ಠಾಣೆ ಕಡೆ ಕರೆದೊಯ್ದಿಲ್ಲ, ಅದರ ಬದಲಿಗೆ ಮುಂದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಖಾನಾಪುರ ತಾಲೂಕಿನ ನಂದಗಡ ಪೊಲೀಸ್ ಠಾಣೆಯ ಕಡೆಗೆ ಸಿ ಟಿ ರವಿಯವ್ರನ್ನ ಕರೆದೊಯ್ದಾಗ್ತಾ ಇದೆ ಅನ್ನುವಂತಹ ಮಾಹಿತಿಯು ಕೂಡ ಸದ್ಯಕ್ಕೆ ಲಭ್ಯವಾಗ್ತಾ ಇರೋದು. ಸತೀಶ್ ಜಾರಕಿಹೊಳಿ ಅವರು ಮಾತನಾಡ್ತಾ ಇದ್ದಾರೆ. ಪ್ರಮಾದದ ಬಗ್ಗೆ ನೋಡಿ, ಈ ಘಟನೆ ಪೂರ್ಣ ಮಾಹಿತಿ ಇಲ್ಲ, ಆದರೂ ಕೂಡ ಎಲ್ಲ ಗೊತ್ತಿದೆ.
ಪರಿಷತ್ನಲ್ಲಿ ಆಗಿರುವಂಥ ಘಟನೆಯಿಂದ ಪೊಲೀಸ್ ಕಂಪ್ಲೇಂಟ್ ಆಗಿದೆ. ಸೊ ಏನು ಮುಂದಿರೋ ಎಲ್ಲ ಕಾನೂನು ರೀತಿ ಕ್ರಮ ಕೈಗೊಳ್ತಾರೆ ಅಷ್ಟೇ. ಅದ್ರ ಬಿಟ್ಟರೆ ಏನು ಹೇಳೋಕ್ಕಾಗಲ್ಲ. ಯಾಕಾಗಿ ನ್ಯಾಯಾಲಯದಲ್ಲಿ ಹೋಯ್ತು, ಅದು ಪೊಲೀಸ್ ಕಂಪ್ಲೇಂಟ್ ಆಯಿತು, ನ್ಯಾಯಾಲಯ ಇದೆ. ಹೇಳಿ. ಸುವರ್ಣಸೌಧದಲ್ಲಿ ಶಾಸಕರಿಗೆ ರಕ್ಷಣೆ ಇಲ್ಲ ಅನ್ನುವಂತ ನಿಟ್ಟಲ್ಲಿ ಆರೋಪ ಮಾಡಿದ್ದಾರೆ, ದಾಳಿ ಕೂಡ ಮಾಡಿದ್ರು. ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಏನ್ ಹೇಳ್ತೀವಿ? ಮಾಡಿದಾರ ಅದ್ರ ಬಗ್ಗೆ ಪೂರ್ಣ ಗೊತ್ತಿಲ್ಲ, ಯಾರು ಮಾಡಿದ್ರು, ಯಾಕೆ ಮಾಡಿದ್ರು, ಅದು ಪೊಲೀಸರು ತನಿಖೆ ಮಾಡ್ತಾರೆ. ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರಲ್ಲ ಗೊತ್ತಿಲ್ಲ, ಕೊಟ್ಟರೆ ತನಿಖೆ ಮಾಡ್ತಾರೆ. ಅಲ್ಲೇ ಮಾಡಿದವ್ರ ಮೇಲೂ ಕೂಡ ಕ್ರಮ ಕೈಗೊಳ್ತೀರಾ? ಖಂಡಿತ ಮಾಡ್ತಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರು ಏಕಾಏಕಿ ಈ ರೀತಿ ಸುವರ್ಣಸೌಧಕ್ಕೆ ನುಗ್ಗಿ ಇಲ್ಲಿ ಧಿಕ್ಕಾರ ಕೂಗೋದು, ಮಲೆ ಬೆದರಿಕೆ ಹಾಕೋದು, ಇದು ಏನು ಸರ್, ಏನು ಸಂದೇಶ ಹೋಗುತ್ತೆ? ನೋಡೋಣ, ಅದ್ರ ಬಗ್ಗೆ ಪೊಲೀಸರ ಕ್ರಮ ಅಷ್ಟೇ ಹೇಳ್ಬೋದು. ಯಾಕಂದ್ರೆ ನನಗೂ ಪೂರ್ಣ ಮಾಹಿತಿ ಇಲ್ಲ. ಅದು ಬೆಳಗ್ಗೆ ಆಗಿದೆ, ಅದು ಪರಿಷತ್ನಲ್ಲಿ ಆಗಿದೆ, FIR ಕೂಡ ಆಗಿದೆ, ಬಂಧನ ಕೂಡ ಆಗಿದೆ. ಇಲ್ಲಿ ಏನಿದ್ರು ಕಾನೂನು ಕ್ರಮ ಅಷ್ಟೇ. ಮುಂದೆ ನ್ಯಾಯಾಲಯ ಇದೆ, ಪೊಲೀಸ್ ಇಲಾಖೆ ಇದೆ. ಸೊ ಅವರು ಮಾತ್ರ ಅದನ್ನು ಹ್ಯಾಂಡಲ್ ಮಾಡಬೇಕು. ಈಗ ನಮ್ಮ ಕೈಯಲ್ಲಿ ಏನೂ ಇಲ್ಲ. ಈಗ ಚಂದ್ರರಾಜ್ ಜಾರಕಿಹೊಳಿ ಅವರು ಕೂಡ ಆ ಸ್ಥಳದಲ್ಲಿದ್ದರು ಸರ್. ಸಿಟಿ ರವಿ ಮೇಲೆ ಹಲ್ಲೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಅವರು ಸ್ಥಳದಲ್ಲೇ ಇದ್ರು, ಅವರೇ ಮಾಡಿಸಿದ್ದಾರೆ ಅನ್ನೋ ಒಂದು ಆರೋಪ. ಅದೇ ಪೊಲೀಸರು ನೋಡ್ತಾರೆ, ಪೊಲೀಸರು ತನಿಖೆ ಮಾಡ್ತಾರೆ. ಏನು ಹೇಳೋದ್ರ ಪ್ರಶ್ನೆ ಇಲ್ಲ. ಯಾರೇ ಶಾಸಕರಾದರೂ ಕೂಡ ಅವ್ರು ಏನೇ ತಪ್ಪು ಕಾನೂನು ಇದೆ, ಕಾನೂನು ಪ್ರಭಾವ ಕೈಗೊಳ್ಳಬೇಕು. ಈ ರೀತಿ ಮಾಡೋದು ಪೊಲೀಸರನ್ನು ತನಿಖೆ ಮಾಡಿ ಅವರು ತಪ್ಪಿಸಿದ ಯಾರೇ ಇದ್ರು ಅದನ್ನು ಕ್ರಮ ಕೈಗೊಳ್ಳೋದು. ಅಲ್ಲ, ಅದೇ ಹೇಳಿದೆ, ಯಾರೇ ಇದ್ರು ಕೂಡ ಅದನ್ನು ಪೊಲೀಸರೇ ತನಿಖೆ ಮಾಡ್ತಾರೆ, ಕ್ರಮ ಕೈಗೊಳ್ತಾರೆ. ಇಲ್ಲ, ಮಾಹಿತಿ ಇಲ್ಲ, ಪೂರ್ಣ ಮಾಹಿತಿ ಇಲ್ಲ. ಅದಾದ್ಮೇಲೆ ಅವ್ರ ಮ್ಯಾಗೆ ಅಶ್ಲೀಲವಾಗಿ ಅವ್ರಿಗೆ ಬೈದಾರಂತಿದೆ. ಸೊ ಅದು ಈಗಾಗಲೇ ಕಂಪ್ಲೀಟ್ ಕೂಡ ಆಗಿದೆ. ಸೊ ಪೊಲೀಸರು ಕ್ರಮ ಕೈಗೊಳ್ತಾರೆ ಅಷ್ಟೇ. ನೋಡೋಣ, ಮುಂದೆ ಪೊಲೀಸ್ ತನಿಖೆಯಲ್ಲೆಲ್ಲ ಹೊರಗೆ ವಿಧಾನಸೌಧ ಒಳಗಡೆ ಗೇಟ್ನ ಒದಿತಕ್ಕಂಥ ಒಂದು ಅದೇ ಹೇಳಿದೆವಲ್ಲ, ಯಾರೇ ಇದ್ರು ಕೂಡ ಪೊಲೀಸರು ಕ್ರಮ ಕೈಗೊಳ್ತಾರೆ. ಭದ್ರತಾ ವೈಫಲ್ಯ ಆಗಿದೆ ಅಂತ ಭದ್ರತಾ ವೈಫಲ್ಯ ಅಂತ ಬಿಜೆಪಿ ಆರೋಪ ಮಾಡ್ತಾ ಇದ್ದಾರೆ. ಹೇಳಿದ್ವಿ, ಅದನ್ನ ಪೊಲೀಸರು ತನಿಖೆ ಮಾಡಬೇಕು, ನಾವಲ್ಲ. ಅವರು ಮಾಡ್ಲಿಕ್ಕಾಗಲ್ಲ, ನಾನು ಮಾಡ್ಲಿಕ್ಕಾಗಲ್ಲ. ಪೊಲೀಸರು ತಪ್ಪಿದ್ರೆ ಈಗ ಹೇಳಿದ್ದೇನೆ, ಕ್ರಮ ಕೈಗೊಳ್ತಾರೆ. ಇಲ್ಲ, ಅದೇ ಹೇಳಿದಿಲ್ಲ, ಪೊಲೀಸರು ತನಿಖೆ ಮಾಡಬೇಕು, ಮಾಡಿದಾಗ ಅಷ್ಟೇ. ನೀವು ಇಲ್ಲಿ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು, ಬೆಳಗಾವಿ SP ಲಿಮಿಟ್ಸಿಗೆ ಬರುತ್ತೆ, ಏನು ಸೂಚನೆ ಕೊಡ್ತೀರಾ? ಹೇಳಿದ್ವಿ ಅಲ್ಲ, ಯಾರೇ ಇದ್ರು ಕೂಡ ಅವ್ರ ಬಗ್ಗೆ ಕ್ರಮ ಕೈಗೊಳ್ತಾರೆ ಪೊಲೀಸರು. ಯಾರೇ ತಪ್ಪು ಮಾಡಿದ್ದಾರೆ, ಈ ರೀತಿ ಒಳಗೆ ನುಗ್ಗಿದ್ದಾರೆ, ಅವ್ರ ಮೇಲೆ ಖಂಡಿತವಾಗಿ ಪೊಲೀಸರು ಕ್ರಮ ಕೈಗೊಳ್ತಾರೆ, ಅದರಲ್ಲಿ ಪ್ರಶ್ನೆ ಇಲ್ಲ. ಇದು ಸತೀಶ್ ಜಾರಕಿಹೊಳಿ ಅವ್ರದ್ದು ಎಲ್ಲ ಪ್ರಶ್ನೆಗಳಿಗೂ ಒಂದೇ ಉತ್ತರ: ಪೊಲೀಸರು ಕ್ರಮ ಕೈಗೊಳ್ತಾರೆ, ಕಾನೂನು ಕ್ರಮ ಕೈಗೊಳ್ಳುತ್ತೆ, ಪೊಲೀಸರು ಕ್ರಮ ಕೈಗೊಳ್ತಾರೆ, ಕಾನೂನು ಕ್ರಮ ಕೈಗೊಳ್ಳುತ್ತೆ ಅನ್ನೋಂಥ ಮಾತುಗಳ ಮೂಲಕವಾಗಿ ಅವರು ಮಾತನ್ನು ಮುಗಿಸಿದ್ದಾರೆ. ಅದರ ಬಿಟ್ಟು ಬೇರೆನೇನು ಅವರು ಹೇಳೋದಕ್ಕೆ ಹೋಗಲಿಲ್ಲ. ಈ ವಿಚಾರದಲ್ಲಿ ನನಗೆ ಪೂರ್ಣವಾದಂಥ ಮಾಹಿತಿ ಇಲ್ಲ ಅನ್ನೋದನ್ನು ಸ್ಪಷ್ಟಪಡಿಸಿದ್ದಾರೆ. ಆದರೆ ಇದರ ನಡುವೆ CT ರವಿಯನ್ನು ಬಂಧನೆ ಮಾಡಿರುವಂತಹ ಪೊಲೀಸರು ನಂದಗಡ ಪೊಲೀಸ್ ಠಾಣೆಯ ಕಡೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಖಾನಾಪುರ ತಾಲೂಕಿನ ನಂದಗಡ ಪೊಲೀಸ್ ಠಾಣೆಯ ಕಡೆಗೆ ಕರೆದೊಯ್ತಾ ಇರುವಂತಹ ದೃಶ್ಯವನ್ನು, ನೇರ ದೃಶ್ಯವನ್ನು ಕೂಡ ನಿಮಗೆ ತೋರಿಸ್ತಾ ಇದ್ವಿ. ನಮ್ಮ ನ್ಯೂಸ್ 18 ಕನ್ನಡದ ಕ್ಯಾಮ್ರಾದ ಮೂಲಕವಾಗಿ ಫಾಲೋ ಮಾಡ್ತಾ ಇದ್ವಿ. ಪೊಲೀಸರು ಈಗಾಗಲೇ ಕರೆದೊಯ್ತಾ ಇರುವಂಥದ್ದು ನಂದಗಡ ಪೊಲೀಸ್ ಠಾಣೆಯ ಕಡೆಗೆ. ನಂದಗಡ ಪೊಲೀಸ್ ಠಾಣೆಯಲ್ಲಿ ಅವ್ರನ್ನ ವಿಚಾರಣೆ ನಡೆಸಲಾಗುತ್ತೆ. ಹಿರೇಬಾಗೇವಾಡಿ ಪೊಲೀಸ್ ಠಾಣೆಗೆ ಕರೆದೊಯ್ಯಬೇಕಾಗಿತ್ತು, ಆದರೆ ಹತ್ತಿರದಲ್ಲೇ ಎಲ್ಲವೂ ಕೂಡ, ಯಾಕಂದರೆ ಸಿಕ್ಕಾಪಟ್ಟೆ ಜನ ಜಮಾಯಿಸ್ತಾ ಇರುವಂಥ ಕಾರಣದಿಂದಾಗಿಯೂ ಕೂಡ ಬಹುತೇಕ ಅವ್ರನ್ನ ಬೇರೆ ಪೊಲೀಸ್ ಠಾಣೆಗೆ ಕರೆದೊಯ್ದು ಅಲ್ಲಿ ವಿಚಾರಣೆ ನಡೆಸುವಂಥ ಉದ್ದೇಶದಿಂದ ಕರೆದೊಯ್ತಾ ಇರಬಹುದು. ಸದ್ಯಕ್ಕೆ CT ರವಿ ಅವ್ರನ್ನ ನಂದಗಡ ಪೊಲೀಸ್ ಠಾಣೆಯ ಕಡೆಗೆ ಕರೆದೊಯ್ತಾ ಇದ್ದಾರೆ ಪೊಲೀಸರು. CT ರವಿ ಅವ್ರನ್ನ ಬಂಧಿಸಿ ಕರೆದೊಯ್ತಾ ಇದ್ದಾರೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ನಿಂದನೆ ಮಾಡಿರುವಂತಹ ಆರೋಪ ಈಗ CT ರವಿ ವಿರುದ್ಧ ಇದೆ. CT ರವಿ ಬಳಕೆ ಮಾಡಿರತಕ್ಕಂತಹ ಪದಗಳು ನಿಜ ಅಂತೇಳಿ, ಆದರೆ ನಿಜಕ್ಕೂ ಕೂಡ ಈ ರೀತಿಯಾದಂತಹ ಕೀಳು ಪದ ಬಳಕೆಯನ್ನು ಮಾಡೋದಕ್ಕೆ, ಅವಹೇಳನ ಮಾಡೋದಕ್ಕೆ ಈ ಸ್ವರೂಪದ ಪದಗಳ ಬಳಕೆ ಮಾಡ್ತಾರೆ ಅಂತ ಹೇಳಿದ್ರೆ, ಹಾದಿ ಬೀದಿಲಿ ಹೋಗುವಂಥವ್ರು ಆಡುವಂತಹ ಮಾತುಗಳನ್ನು ಸದನದ ಒಳಗಡೆ ನಿಂತ್ಕೊಂಡು ಮಾತನಾಡ್ತಾರೆ ಅಂತೇಳಿ, ಆದರೆ ಅದು ನಿಜಕ್ಕೂ ಕೂಡ ಸದನ ಇರಲಿ, ಕಲಾಪ ನಡೀತಾ ಇರಲಿ, ಕಲಾಪ ನಡೆಯದೇ ಇರಲಿ, ಅದು ವಿಧಾನ ಪರಿಷತ್ತೇ, ಅದು ಚಿಂತಕರ ಚಾವಡಿನೇ, ಅದು ಮಾತಿನ ಮಂಟಪವೇ. ಅದರ ಒಳಗಡೆ ನಿಂತ್ಕೊಂಡು ಇಂತಹ ಪದಗಳ ಬಳಕೆಯನ್ನು ನಿಜಕ್ಕೂ ಕೂಡ CT ರವಿ ಅವರು ಬಳಸಿದ್ದಾರೆ ಅಂತೇಳಿ, ಆದರೆ ನಿಜಕ್ಕೂ ಕೂಡ ಇಂತಹ ರಾಜಕಾರಣಿಗಳು, ಇಷ್ಟು ವರ್ಷಗಳ ಕಾಲ ರಾಜಕಾರಣ ಮಾಡಿದಂಥವರು ಈ ರೀತಿಯಾದಂತಹ ಪದ ಬಳಕೆಯನ್ನು ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಅದು ಕೂಡ ಮಲೆನಾಡು ಭಾಗವನ್ನು ಪ್ರತಿನಿಧಿಸಿದಂಥವರು, ಚಿಕ್ಕಮಗಳೂರನ್ನು ಸತತವಾಗಿ 2004ರಿಂದ
23ರವರೆಗೂ ಕೂಡ ಅವರು ಪ್ರತಿನಿಧಿಸ್ತಾ ಇದ್ರು. 23ರ ಎಲೆಕ್ಷನಲ್ಲಿ ಅವರು ಸೋತಿರುವಂಥದ್ದು. ಈ ಸುಮಾರು 20 ವರ್ಷಗಳ ಕಾಲ 19 ವರ್ಷಗಳ ಕಾಲ ಶಾಸಕರಾಗಿದ್ದಂಥವರು ಈಗ ವಿಧಾನ ಪರಿಷತ್ ಸದಸ್ಯರಾಗಿರುವಂಥವರು ಮೇಲ್ಮನೆ ಸದಸ್ಯರಾಗಿ ಈ ರೀತಿಯಾದಂತಹ ಕೆಳಮಟ್ಟದ ಮಾತುಗಳನ್ನು ಆಡಿದಾರಾ ಅನ್ನುವಂಥದ್ದು ಬಹಳ ಮುಖ್ಯವಾಗಿರುವಂತಹ ಪ್ರಶ್ನೆ. ಮತ್ತು ಈ ಗಂಭೀರ ಆರೋಪವನ್ನು ಸಿ ಟಿ ರವಿಯವರ ವಿರುದ್ಧ ಕಾಂಗ್ರೆಸ್ನವರು ಮಾಡ್ತಾ ಇದ್ದಾರೆ. ಇಲ್ಲಿ ಆರೋಪ ಪ್ರತ್ಯಾರೋಪ ಇದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮತ್ತು ಸಿ ಟಿ ರವಿಯವರ ನಡುವೆ ಈ ಇಡೀ ಗಲಾಟೆ ಶುರುವಾಗಿದ್ದು ಎಲ್ಲಿಂದ ಮತ್ತು ಯಾವ ಕಾರಣಕ್ಕಾಗಿ ಶುರುವಾಯಿತು, ಅದಾದ ನಂತರ ಲಕ್ಷ್ಮೀ ಬೆಂಬಲಿಗರು ಏನು ಮಾಡಿದರು, ಹಾಗೆಯೇ ಪೊಲೀಸರು ಈಗ ಕರೆದೊಯ್ಯೋದಕ್ಕಿಂತ ಮುಂಚಿತವಾಗಿ ಏನೇನು ನಡೆದಿದೆ ಅನ್ನೋಂಥದ್ರ ಬಗ್ಗೆನ ಕಂಪ್ಲೀಟ್ ಆದಂಥ ಒಂದು ವರದಿಯನ್ನು ನಿಮಗೆ ತೋರಿಸ್ತೀನಿ. ಅವ್ರ ಮೇಲೆ ಒಂದು ರೀತಿ ಸೆಕ್ಷುವಲ್ ಹರಾಸ್ಮೆಂಟ್ ಭಾವನೆಗೆ ತಕ್ಕಂತೆ ಭಾವಿಸಿದ್ರೆ ಅದಕ್ಕೆ ನಾನು ಹೊಣೆಗಾರ ಅಲ್ಲ. ಯಾರನ್ನೂ ವೈಯಕ್ತಿಕವಾಗಿ ಆ ರೀತಿ ನಿಲ್ಲಿಸೋ ಸ್ವಭಾವನಲ್ಲ. ಮೊನ್ನೆ ರಾಜ್ಯಸಭೆಯಲ್ಲಿ ಅಮಿತ್ ಶಾ ಅಂಬೇಡ್ಕರ್ ಅವರನ್ನ ಅವಮಾನಿಸಿದ್ದಾರೆ ಅಂತ ಒಂದ್ ಕಡೆ ಕಾಂಗ್ರೆಸ್ನವರು ದೆಹಲಿಯಲ್ಲಿ ದೊಡ್ಡ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಸಂಸತ್ ಭವನದಲ್ಲೇ ಕಾಂಗ್ರೆಸ್ ಹಾಗೂ ಬಿಜೆಪಿಯ ನಡುವೆ ದೊಡ್ಡ ಜಿದ್ದಾಜಿದ್ದಿ ನಡೆದಿದೆ. ರಾಹುಲ್ ಗಾಂಧಿ ಸಂಸತ್ ಭವನದಲ್ಲಿ ಬಿಜೆಪಿ ಸಂಸದರನ್ನ ತಳ್ಳಿದ್ದಾರೆಂದು ಬಿಜೆಪಿ ಆರೋಪ ಮಾಡುತ್ತಿದೆ. ಇದೆಲ್ಲ ದೆಹಲಿಯಲ್ಲಿ ನಡೆಯುತ್ತಿರುವಾಗಲೇ ಬೆಳಗಾವಿ ಅಧಿವೇಶನದಲ್ಲಿ ಕಾಂಗ್ರೆಸ್ನವರು ಕೂಡ ಅಂಬೇಡ್ಕರ್ಗೆ ಅವಮಾನ ಮಾಡಿದ್ದಾರೆಂದು ಪ್ರತಿಭಟನೆ ಮಾಡುತ್ತಿದ್ರು. ಅಂಬೇಡ್ಕರ್ ಅವರನ್ನ ಅವಮಾನಿಸಿದ ಅಮಿತ್ ಶಾಗೆ ಕಾಂಗ್ರೆಸ್ನವರು ಧಿಕ್ಕಾರ ಕೂಗ್ತಿದ್ರು. ಇದಕ್ಕೆ ಪ್ರತಿಯಾಗಿ ಬಿಜೆಪಿಯವರು ಧಿಕ್ಕಾರ ಕೂಗೋಕೆ ಶುರು ಮಾಡಿದ್ರು. ಇನ್ನು ವಿಧಾನ ಪರಿಷತ್ನಲ್ಲಿ ಇದೇ ಪ್ರತಿಭಟನೆ ನಡೆದಿದ್ದರಿಂದ ಕಲಾಪವನ್ನ ಮುಂದೂಡಿ ಸಭಾಪತಿಗಳು ಸುಮ್ಮನಾಗಿದ್ರು. ಇದೇ ವೇಳೆಯಲ್ಲೇ ಪರಿಷತ್ನಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್, ಸಿ ಟಿ ರವಿ ಅಂಬೇಡ್ಕರ್ ಫೋಟೋ ಹಿಡ್ಕೊಂಡು ಕಾಮಿಡಿ ಮಾಡಿಕೊಂಡು ಪ್ರತಿಭಟನೆಯೂ ಮಾಡುತ್ತಿದ್ರು. ಇದಾದ ನಂತರ ಮತ್ತೆ ಪರಿಷತ್ ಕಲಾಪ ಶುರುವಾಯಿತು. ಆದರೆ ಸದನದಲ್ಲಿ ಮತ್ತೆ ಗಲಾಟೆಯಾಗಿದ್ದರಿಂದ ಮತ್ತೆ ಕಲಾಪ ಮುಂದೂಡಿಕೆ ಆಯಿತು. ಆಗ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೂ ಸಿ ಟಿ ರವಿ ಮಧ್ಯೆ ಮಾತಿನ ಚಕಮಕಿಯಾಗಿದೆ. ಆದರೆ ಪರಿಷತ್ನಲ್ಲಿ ಇಬ್ಬರು ಮಾತನಾಡುವಾಗ ಮೈಕ್ಗಳು ಮ್ಯೂಟ್ ಆಗಿದ್ದವು. ಆದರೂ ಏನು ಮಾತಾಡಿದ್ರು ಅನ್ನೋದನ್ನ ಮಾಜಿ ಸಚಿವೆ ಕಾಂಗ್ರೆಸ್ ಸದಸ್ಯೆ ಉಮಾಶ್ರೀ ವಿವರವಾಗಿ ಹೇಳಿದ್ರು. ನಾನು ಕೇಳಿಸ್ಕೊಂಡೆ ಅಂತ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಆರೋಪಿಸಿದ್ರು. ಬಿಕೆ ಹರಿಪ್ರಸಾದ್ ಹತ್ತಿರಾನು ಲಕ್ಷ್ಮೀ ಹೆಬ್ಬಾಳ್ಕರ್ ದೂರು ಕೊಟ್ಟಿದ್ದು, ಆ ಬಗ್ಗೆ ಹರಿಪ್ರಸಾದ್ ಕೂಡ ಸಿ ಟಿ ರವಿ ಅಶ್ಲೀಲ ಪದ ಬಳಸಿದ್ದಾರೆ ಅಂತ ಆರೋಪಿಸಿದ್ರು. ರಾಹುಲ್ ಗಾಂಧಿ ಅವರು ನಮ್ಮ ನಾಯಕರ ಬಗ್ಗೆ ಅವರು ಕೇವಲವಾಗಿ ಮಾತಾಡಿದಾಗ ಅದಕ್ಕೆ ಇವರು ಸರಿಯಾಗಿ ಉತ್ತರ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಅವರು ಡ್ರಗ್ ಅಡಿಕ್ಟು ರಾಹುಲ್ ಗಾಂಧಿ ಅಂತೆಲ್ಲ ಅವ್ರು ಮಾತಾಡಿದ್ದಾರೆ. ಅದಕ್ಕೆ ಈ ಹೆಣ್ಮಗಳೇನಂದರೆ, ನೀವು ಅವ್ರನ್ನ ಡ್ರಗ್ ಅಡಿಕ್ಟ್ ಅನ್ನೋದಾದ್ರೆ ನೀವು ಆಕ್ಸಿಡೆಂಟ್ ಮಾಡಿದ್ರಿ, ನೀವು ಆಕ್ಸಿಡೆಂಟ್ ಮಾಡಿದವರು, ಸೊ ನಿಮ್ಮನ್ನು ಕೊಲೆಗಾರ ಅಂತಂದ್ರೆ ತಪ್ಪು, ಕೊಲೆಗಾರ ಅಂತ ಹೇಳೋ ಅಂದ ತಕ್ಷಣ ನೀವು ಆತ ಒಬ್ಬ ಹೆಣ್ಮಗಳಿಗೆ ಅನ್ನಬಾರ್ದಂತಹ ಒಂದು ಪದವನ್ನು ಅವ್ರು ಬಳಸಿದ್ದಾರೆ. ನೀವು ಬಹುಶಃ ಕಟ್ ಮಾಡ್ಬೋದು ಅನ್ಸುತ್ತೆ, ಅದು ಅನ್ನಬಾರ್ದಲ್ಲ. ಸೊ ಆ ಮಾತನ್ನ ಪದೇ ಪದೇ ಹೇಳಿದ್ರಿಂದ ಆಕೆಗೆ ಹರ್ಟ್ ಆಗಿದೆ. ಅದನ್ನ ನಮ್ಮ ಕೆಲವರು ಸದಸ್ಯರು ಕೇಳಿಸ್ಕೊಂಡಿದ್ದಾರೆ. ಈಗ ಅವ್ರನ್ನ ಕೊಲೆಗಡಕ ಯಾಕಂದ್ರು ಅನ್ನೋದಕ್ಕೆ ಅಂದಿದ್ದಕ್ಕೋಸ್ಕರ ಆ ಪದ ಬಳಕೆ ಆಗಿರೋದು. ಅವರೇ ಮಾಡಿದ್ದಾರೆ. ಈಗ ಅವ್ರು ಒಪ್ಕೊಂಡಿದಾರಲ್ಲ ಅವ್ರನ್ನ ಕೊಲೆಗಡಕ ಅಂದಿದ್ದಾರೆ ಅಂತ ಹೇಳಿ. ಹೌದು, ಕೊಲೆಗಡಕ ಅಂದಿದ್ದಾರೆ. ಅವ್ರು ರಾಹುಲ್ ಗಾಂಧಿಗೇನೋ ಅಂದಿದ್ದಕ್ಕೆ ಅವ್ರು ಅದಕ್ಕೆ ಪ್ರತ್ಯುತ್ತರ ಕೊಟ್ಟಿದ್ದಾರೆ. ಕೊಲೆಗಡಕರಿಂದ ನಾವೇನು ಕಲಿಬೇಕಾದಿಲ್ಲ ಅಂತ ಹೇಳಿ. ಆದ್ರೆ ಆ ಕೊಲೆಗಡಕ ಅಂದಿದ್ದಕ್ಕೆ ಆ ಪದ ಉಪಯೋಗಿಸ್ತಕ್ಕಂಥ ಅವಶ್ಯಕತೆ ಏನೂ ಇರಲಿಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸೀಟ್ನಿಂದ 2 ರೋ ಹಿಂದೆ ನಿಂತಿದ್ರು. ಅವರು ಮತ್ತು ಸಿ ಟಿ ರವಿ ಅವ್ರ ಮಧ್ಯೆ ಮಾತಿನ ಚಕಮಕಿ ನಡೀತಾ ಇತ್ತು. ಮೇಡಮ್ ಅವರು, ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಅವ್ರಿಗೆ ಕೊಲೆಗುಡುಕ ಅಂತ ಹೇಳಿ ಕರೀತಾ ಇದ್ರು. ಸಿ ಟಿ ರವಿ ಅವರು ಕರೀತಾ ಇದ್ರು. ನಾನದನ್ನು ಕೇಳಿಸ್ಕೊಂಡೆ. ಅದಾದಮೇಲೆ ಅವರು ಕೂತ್ಕೊಂಡು ಹೊರಗೋದು. ಆಮೇಲೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪಾಪ ಬಹಳ ಕೋಪದಿಂದ ನೋದಿಂದ ಬಂದು ನಮ್ಮ ಹತ್ರ ಈ ರೀತಿ ಹೇಳಿದ್ರು ಅಂತ ಹೇಳಿದ್ರು. ಅವಾಗ ನಾನು ಹೇಳಿದೆ, ಅವ್ರನ್ನ ಕೇಳಿಸ್ಕೊಂಡ. ಸಿ ಟಿ ರವಿ ಬಾಯಲ್ಲಿ ಯಾವ ಪದ ಬಳಕೆಯಾಯಿತು ಅನ್ನೋದನ್ನ ಕಾಂಗ್ರೆಸ್ನವರೇ ಅವರ ಬಾಯಲ್ಲಿ ಹೇಳಿದ್ರು. ಈ ವಿಷಯ ಅದೇಗೋ ಕಾಡ್ಗಿಚ್ಚಿನಂತೆ ಸುವರ್ಣಸೌಧದ ಹೊರಗೆ ಹಬ್ಬಿಕೊಳ್ತು. ಹೇಳಿ ಕೇಳಿ ಸುವರ್ಣಸೌಧ ಇರೋದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರತಿನಿಧಿಸುವ ಕ್ಷೇತ್ರದಲ್ಲಿ. ಕೇಳಬೇಕಾ, ಏಕಾಏಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರು, ಕಾಂಗ್ರೆಸ್ ಕಾರ್ಯಕರ್ತರೆಲ್ಲ ಸುವರ್ಣಸೌಧದ ಸುತ್ತ ಜಮಾಯಿಸಿದ್ರು. ಸುವರ್ಣಸೌಧದಲ್ಲಿ ಮರ್ಯಾದೆ ಅಟ್ಯಾಕ್ಗಳು ಜೋರಾಗಿ ರಣಾಂಗಣವೇ ನಡೆದೋಯ್ತು.
ಮರ್ಯಾದೆ ಅಟ್ಯಾಕ್ 1. ಸಿಟಿ ರವಿ ಪರಿಷತ್ ಕಲಾಪದಿಂದ ಹೊರಗೆ ಬರ್ತಿದ್ರು. ಏಕಾಏಕಿ 4 ಸಿಟಿ ರವಿ ಮೇಲೆ ಹಲ್ಲೆಗೆ ಯತ್ನಿಸಿದ್ರು. ಆದರೆ ಮಾರ್ಷಲ್ಗಳು ಬಚಾವ್ ಮಾಡಿದ್ರು. ಮರ್ಯಾದೆ ಅಟ್ಯಾಕ್ 2. ಸಿಟಿ ರವಿಯನ್ನ ಗೇಟ್ ಒಳಗೆ ತಳ್ಳಿ ಮಾರ್ಷಲ್ಗಳು ಭದ್ರತೆ ಕೊಟ್ಟರು. ಆದರೂ ಗೇಟ್ಗೆ ಒದ್ದು ಒಳಗೆ ನುಗ್ಗಲು ಪ್ರಯತ್ನಿಸಿದ್ರು. ಮರ್ಯಾದೆ ಅಟ್ಯಾಕ್ 3. ಇನ್ನೂ ಸಿಟಿ ರವಿ ಮೇಲೆ ಹಲ್ಲೆಗೆ ಯತ್ನಿಸಿದ್ದು ಹೆಬ್ಬಾಳ್ಕರ್ ಸಹೋದರ ಚನ್ನರಾಜ್ ಹಟ್ಟಿಹೊಳಿ ಪಿಎ ಹಾಗೂ ಆಪ್ತ ಸಹಾಯಕರು. ಎಲ್ಲರನ್ನೂ ಪೊಲೀಸರು ಬಲವಂತವಾಗಿ ಎಳ್ಕೊಂಡು ಹೋದ್ರು. ಮರ್ಯಾದೆ ಅಟ್ಯಾಕ್ 4. ಸುವರ್ಣಸೌಧದ ಒಳಗೆ ಇಷ್ಟೆಲ್ಲ ಹೈಡ್ರಾಮಾದ ಮಧ್ಯೆ ಸಿಟಿ ರವಿ ಹೊರಗೆ ಹೊರಟು. ಆಗ ಕಾರಿಗೂ ಮುತ್ತಿಗೆ ಹಾಕಿ ಹಲ್ಲೆಗೆ ಯತ್ನಿಸಿದ್ರು. ಮರ್ಯಾದೆ ಅಟ್ಯಾಕ್ 5. ಸುವರ್ಣಸೌಧದ ಹೊರಗೆ ಸಿಟಿ ರವಿಗೆ ಪೊಲೀಸರು ಭದ್ರತೆ ಕೊಟ್ಟು ಒಳಗೆ ಕಳಿಸಿದ್ರು. ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕಲು ಬಂದವರನ್ನೆಲ್ಲ ಪೊಲೀಸರು ಬಂಧಿಸಿದ್ರು. ಸಿಟಿ ರವಿ ಅವ್ರನ್ನ ಬಂಧಿಸಿ ಪೊಲೀಸರು ಕರೆದೊಯ್ತಾ ಇದ್ದಾರೆ. ಅವ್ರನ್ನ ನಂದಗಡದ ಪೊಲೀಸ್ ಠಾಣೆಯ ಕಡೆಗೆ ಕರೆದೊಯ್ತಾ ಇದ್ದಾರಂತೆ. ಖಾನಾಪುರ ತಾಲೂಕಿನ ನಂದಗಡ ಪೊಲೀಸ್ ಠಾಣೆಯ ಕಡೆಗೆ ಅವ್ರನ್ನ ಕರೆದೊಯ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಈ ಒಂದು ಸುವರ್ಣಸೌಧದಲ್ಲಿ ನಡೆದಿರುವಂತಹ ಇವತ್ತು ಇಡೀ ನಡೆದಿರುವಂತಹ ಬೆಳವಣಿಗೆಗಳ ಬಗ್ಗೆ ಸಚಿವರಾಗಿರುವಂತಹ ಪ್ರಿಯಾಂಕ್ ಖರ್ಗೆ ಅವ್ರನ್ನ ನಮ್ಮ ಪ್ರತಿನಿಧಿ ಮಾತನಾಡಿಸಿದ್ದಾರೆ. ತೋರಿಸ್ತೀನಿ. ಪ್ರಿಯಾಂಕ್ ಖರ್ಗೆ ಅವರು ಇದ್ದಾರೆ, ಮಾತಾಡ್ತೀನಿ ಸರ್. ಇವತ್ತಿನ ಘಟನೆ ಬಗ್ಗೆ ಏನಾಗ್ತಿದೆ ನೋಡಿ, ಇದು ನಮ್ಮ ಇಡೀ ವ್ಯವಸ್ಥೆಗೆ ಒಂದು ಕಪ್ ಚುಕ್ಕೆ ತಂದಿದೆ. ಇವತ್ತು ಇವತ್ತು ಸಿಟಿ ರವಿ ಅಂತವರು ಸೀನಿಯರ್ ಎಕ್ಸ್ ಮಿನಿಸ್ಟರು ಸಿಎಂ ಮೇಲೆ ಇಂಥ ಪದ ಬಳಕೆ ಮಾಡ್ತಾರೆ ಅಂದರೆ ಇದೇನ ಸಂಸ್ಕೃತಿ ಅವ್ರದ್ದು, ಬಿಜೆಪಿ ಅವ್ರದ್ದು? ಇಂಥವ್ರಿಗೆ ರಾಮ್ ಭಕ್ತರು ಅಂತಾರ? ಇದೇನಿಲ್ಲ, ಮನುಸ್ಮೃತಿ ಮತ್ತು RSS ಸಿದ್ಧಾಂತ ಏನಿದೆ ಅದು ಅವ್ರ ರಕ್ತದಲ್ಲಿ ಇವತ್ತು ಹೊರಹೊಮ್ಮ ಬಂದು ಚಾರಿತ್ರ್ಯವಧೆ ಮಾಡಿದ್ದಾರೆ. ಸಿಟಿ ರವಿ ಅಂತ ದಂಡೆ ಮಾಡಿದ್ದಾರೆ. ಸಿಟಿ ರವಿ ಚಾರಿತ್ರ್ಯವಧೆ ಸಮರ್ಥನೆ ಯಾರ್ಯಾರು ಒಂದ್ ನಿಮಿಷ ಇರಪ್ಪ, ಯಾರಾನ ಇಂಥ ಮಾತು ಕೇಳ್ಬಿಟ್ಟು ಸುಮ್ಮನಿರಕ್ಕಾಗ್ತದೇನ್ರಿ? ಇಂಥದ್ದು ಮಾತಾದ್ಮೇಲೆ ಅವ್ರಿಗೆ ಏನು ಮೆರವಣಿಗೆನ ತಗೊಂಡು ಹೋಗ್ಬೇಕಾಗಿತ್ತ? ನಾಚಿಕೆ ಬರಲ್ವಾ ಬಿಜೆಪಿ ಅವ್ರಿಗೆ ಪ್ರತಿಭಟನೆ ಮಾಡೋಕ್ಕೆ? ಏನ್ ನೈತಿಕತೆ ಇದೆ ಪ್ರತಿಭಟನೆ ಮಾಡೋಕ್ಕೆ? ಮುನಿರತ್ನ ಮಾತಾಡಿದಾಗ ಕೂಡ ಒಂದು ನೋಟಿಸ್ ಕೊಟ್ಟಿಲ್ಲ ಅಂತ ನಪುಂಸಕರು ಇವತ್ತು ಬಿಜೆಪಿನಲ್ಲಿದ್ದಾರೆ. FIR ದಾಖಲಾಗಿದೆ, ಬಂಧನ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ದಾರೆ. ಕಾನೂನು ಪ್ರಕಾರ ಆಗಿದೆ ಅಲ್ವಾ? ಅವ್ರು ಹೇಳಿರೋದು ಸರಿನಾ ತಪ್ಪ ನೀವೇ ಹೇಳಿ. ಇಂಥವ್ರಿಗೆ ನಾವು ಏನು ಹಾರ ಹಾಕಿ ನಾವು ಮೆರವಣಿಗೆನಲ್ಲಿ ಕರ್ಕೊಂಡು ಹೋಗ್ಬೇಕಾ, ಏನ್ ಜೈಲಲ್ಲಿ ಇಡ್ಬೇಕಾ? ನೋಡ, ಯಾರು ಬಿಡಲ್ಲ, ಎಲ್ಲ ಕುತಂತ್ರನೇ. ಬಾಯಿ ಅವ್ರದ್ದು, ನಾಲ್ಗೆ ಅವ್ರದ್ದು, ಮಾತವ್ರದ್ದು. ಸದನದಲ್ಲಿ ಹೇಳಿದ್ದಾರೆ, 16 ಜನ ಸಾಕ್ಷಿ ಇದ್ದಾರೆ. ನಾಚಿಕೆ ಬರ್ಬೇಕು ಅವ್ರು ಸಮರ್ಥನೆ ಮಾಡ್ಕೊಳ್ಳಿ. ಸುವರ್ಣಸೌಧದಲ್ಲಿ ಸದಸ್ಯರಿಗೆ ರಕ್ಷಣೆ ಇಲ್ಲ, ಅವ್ರ ಕಡೆ ಗೂಂಡಾಗಿರಿ ಪ್ರದರ್ಶನ ಮಾಡಿದ್ದಾರೆ. ಸುವರ್ಣಸೌಧದಲ್ಲಿ ಶಾಸಕರಿಗೆ ರಕ್ಷಣೆ ಇಲ್ಲ. ಸಿಟಿ ರವಿ ಅಂತವ್ರು ಇಂಥ ಮಾತಾಡಿದ್ರೆ ಎಲ್ಲಿ ರಕ್ಷಣೆ ಇರ್ತದೆ? ಮಹಿಳೆಯರು ಸೇಫ್ ಇಲ್ಲ ಸುವರ್ಣಸೌಧದಲ್ಲಿ. ಬಿಜೆಪಿ ಶಾಸಕರು ಇರೋ ತನಕ ಎಂಥವ್ರು ಬಂದು ಕೂತ್ಕೊಂಡಿದ್ದಾರೆ ನಮ್ಮ ಸುವರ್ಣಸೌಧದಲ್ಲಿ? ಸಿಟಿ ರವಿ ಅಂತವ್ರು, ಮುನಿರತ್ನ ಅಂತವ್ರು, ಇಂಥವ್ರು ಇರ್ಬೇಕಾ ಸದನದಲ್ಲಿ? ರೀ, ಅವ್ರ ನಾಲ್ಗೆ ಅವ್ರ ಪದಗಳು ನಮ್ಮೆಲ್ಲ ನಾವು ಹತೋಟಿ ಇರ್ತದ, ನಮ್ ಲಗಾಮ್ ಇರ್ತದ. ಏನ್ ಮಾತಾಡ್ತಾ ಇದ್ರು? ಏನು ಸ್ವಲ್ಪನ ಬುದ್ಧಿ ಇದೆಯಾ ಅವರಿಗೆ? ಏನ್ ದಾಳಿ ಆಗಿದೆ ನೋಡಿ. ನಿಮ್ ಫೋಕಸ್ ಏನು? ಮೀಡಿಯಾದವ್ರದ್ದು ಫೋಕಸ್ ಅವ್ರ ಮೇಲೆ ದಾಳಿ ಆಗಿದ್ದು ಏನು? ಅವರಿಗೆ ಅರೆಸ್ಟ್ ಮಾಡಿದ್ದ ಏನು? ಒಬ್ಬ ಮಾಜಿ ಮಂತ್ರಿ, ಒಬ್ಬ ಮಾಜಿ ಶಾಸಕ ಇಂಥ ಪದಗಳನ್ನು ಬಳಕೆ ಮಾಡಿಬಿಟ್ಟು ಮಹಿಳೆಯರನ್ನ ನಿಂದನೆ ಮಾಡಿದ್ದ. ವಾಟ್ ಇಸ್ ದ ಫೋಕಸ್? ಆಡಿಯೋ ವಿಡಿಯೋ ಇಲ್ಲ ಅಂತ ಹೇಳ್ತಾವ್ರೆ. ಸದನದ ಒಳಗಡೆ ಇಂಥ ಪದ ಬಳಕೆ ಒಬ್ಬ ಮಂತ್ರಿ ಮೇಲಾಗಿದೆ, ಮಹಿಳೆಯರ ಮೇಲಾಗಿದೆ. ಅದು ಯಾಕಾಗಿದೆ ಅಂತ ಕೇಳೋದ್ ಬಿಟ್ಟು ಇವ್ರಿಗೆ ಯಾಕೆ ಅರೆಸ್ಟ್ ಮಾಡಿದೀರಾ ಅಂತ ಕೇಳ್ತಾ ಇದ್ರಲ್ಲ. ಆಡಿಯೋ ವಿಡಿಯೋ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆಡಿಯೋ ವಿಡಿಯೋ ಇಲ್ಲ, ಸಾಕ್ಷಿ ಇದೆ ಏನ್ರಿ? ನೋಡಿ, ನಾನು ಕೈ ಮುಗ್ದಿ ನಮ್ಮ ಮೀಡಿಯಾ ಸ್ನೇಹಿತರಿಗೆ ಕೇಳ್ಕೊತಾ ಇದ್ದೀನಿ, ದಯವಿಟ್ಟು ಮುನಿರತ್ನ ಪ್ರಕರಣ ಇರ್ಬೋದು, ಸಿಟಿ ರವಿ ಪ್ರಕರಣ ಇರ್ಬೋದು, ಗಂಭೀರವಾಗಿ ಆಲೋಚನೆ ಮಾಡಿ. ಇಂಥವ್ರು ನಮ್ಮ ಸದನದಲ್ಲಿದ್ದಾರೆ. ಇಂಥವ್ರು ಬಂದು ನಮಗೆ ಭಗವದ್ಗೀತಾ ಪಾಠ ಹೇಳ್ತಾರೆ, ರಾಮಾಯಣ ಪಾಠ ಹೇಳ್ತಾರೆ. ಇಂಥವ್ರು ಬಂದು ನಾವು ದೇಶಭಕ್ತರು ಅಂತಾರೆ. ಇದೇನಾ ದೇಶಭಕ್ತಿ ಅವ್ರದ್ದು? ದಯವಿಟ್ಟು ಈ ಪ್ರಶ್ನೆಗಳನ್ನ ಬಿಜೆಪಿ ಅವ್ರಿಗೆ ಕೇಳಬೇಕು ತಾವು. ಇನ್ನು ಸುವರ್ಣಸೌಧದಲ್ಲಿ ನಡೆದಿರುವಂತಹ ಘಟನೆಗಳ ಬಗ್ಗೆ, ಸುವರ್ಣಸೌಧದಲ್ಲಿ ಆಗಿರುವಂತಹ ಬೆಳವಣಿಗೆಗಳ ಬಗ್ಗೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ಹಾಗೆಯೇ ಸ್ಪೀಕರ್ ಆಗಿರುವಂತಹ UT ಖಾದರ್ ಅವರು ಕೂಡ ಮಾತನಾಡಿದ್ದಾರೆ. ತೋರಿಸ್ತೀನಿ.
ಅರೆಸ್ಟ್ ಮಾಡಿದ್ದಾರೆ. ಇದು ಗೂಂಡಾಗಿರಿ ಸರ್ಕಾರ. ಅಸೆಂಬ್ಲಿ ಒಳಗಡೆ ಹೊಡೆಯಕ್ ಬಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಲಾಂಜ್ಗಳಲ್ಲಿ 45 ಜನ ಗೂಂಡಾಗಳು. ಈ ಸರ್ಕಾರ ಗೂಂಡಾಗಳ ಸರ್ಕಾರ. ಈ ಸರ್ಕಾರ ಬಹಳ ದಿನ ಉಳಿಯಲ್ಲ. ಇವರು ಒಂದಲ್ಲ ಒಂದಿನ ವಿರೋಧ ಪಕ್ಷದಲ್ಲಿ ಬಂದು ಕೂತ್ಕೊಂತಾರೆ. ಅವರಿಗೆ ಇದೇ ಶಾಸ್ತ್ರಿಯನ್ನ ನಾವು ಕೂಡ ತೋರಿಸ್ತೀರಿ. ಈ ಗೂಂಡಾಗಿರಿ ಸರ್ಕಾರಕ್ಕೆ ಜನ ಬುದ್ಧಿ ಕಲಿಸ್ಬೇಕು. ಒಬ್ಬ ಶಾಸಕ ಒಳಗಡೆ ಬರಕ್ಕೆ ಆಗಲ್ಲ ಅಂದ್ರೆ ಇದು ಸರ್ಕಾರ ಸತ್ತೋಗಿದೆ. ಕಾನೂನು ಸುವ್ಯವಸ್ಥೆ ನೋಡಿ, ಅದು ವಿಧಾನ ಪರಿಷತ್ ನಡೆದಂತ ವಿಚಾರಗಳು ಏನು ಆಗಿದೆ ಅಂತೇಳಿ ನಾನು ಸಭಾಪತಿಗೆ ನಾನು ಚರ್ಚೆ ಮಾಡ್ತೇನೆ. ನನಗೆ ಏನು ಅಲ್ಲಿ ಆಗಿದೆ ಅಂತ ವಿಚಾರ ಗೊತ್ತಿಲ್ಲ. ನಮ್ಗೇನು ಗಮನಕ್ಕೆ ಬಂದಿದೆಯಾ ಎಲ್ಲಾ ವಿಚಾರಗಳ ಬಗ್ಗೆ ನಾನು ಸಭಾಪತಿಯವರೊಂದಿಗೆ ನಾನು ಚರ್ಚೆ ಮಾಡ್ತೇನೆ. ಗೊತ್ತಿಲ್ಲ, ನಾನು ವಿಧಾನಸಭೆ ಒಳಗಡೆ ಇದ್ದೆ. ಬೆಳಗ್ಗೆಯಿಂದ ನಾನು ವಿಧಾನಸಭೆಯ ಅಧಿವೇಶನ ಒಳಗಡೆ ಇದ್ದೆ. ವಿಧಾನ ಪರಿಷತ್ ಏನಾಗಿದೆ ಅಂತ ಹೇಳಿ ನಾನು ಅಧಿಕೃತವಾಗಿ ಸಭಾಪತಿ ನಾನು ಚರ್ಚೆ ಮಾಡ್ತೇನೆ. ಅಲ್ಲಿ ನನಗೆ ಯಾವುದೇ ವಿಚಾರ ನನಗೆ ನೋಡಿ ನನಗೆ ಗೊತ್ತಿಲ್ಲಲ್ಲ. ನಾವು ಯಾರ ಮಾತು ನಾನು ಕೇಳಿ ಹೇಗೆ ರಿಪ್ಲೈ ಮಾಡ್ಲಿ? ಸಭಾಪತಿ ಚರ್ಚೆ ಮಾಡಿಕೊಂಡು ಎಲ್ಲ ವರದಿಯನ್ನು ತರಿಸಿಕೊಳ್ತೇನೆ ಮತ್ತು ಚರ್ಚೆ ಸಭಾಪತಿ ಇಲ್ಲಿ 1-2 ಅಂಶಗಳು ಇದ್ದೇ ಇದ್ದಾವೆ. ಸಭಾಪತಿಯವರಿಗೆ ಅವರ ಏನು ಸದನದ ಒಳಗಡೆ ನಡೆದಿರುವಂತಹ ವಿಚಾರಗಳು, ಸಭಾಪತಿಯವರ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆಗಳು ಅದು ಒಂದು ಭಾಗ. ಇನ್ನೊಂದು ಸಭಾಧ್ಯಕ್ಷರಾಗಿರುವಂತಹ ಸ್ಪೀಕರ್ ಆಗಿರುವಂತಹ UT ಖಾದರ್ ಅವರ ಕಾರ್ಯವ್ಯಾಪ್ತಿ ಆಗಿರತಕ್ಕಂತಹ ಸುವರ್ಣಸೌಧದಲ್ಲಿ ನಡೆದಿರುವಂತಹ ಅಲ್ಲಿ ನುಗ್ಗಿ ಅಲ್ಲಿ ಹೊಡೆಯೋದಕ್ಕೆ ಪ್ರಯತ್ನ ಪಟ್ಟಿರುವಂತಹ ಘಟನೆಯು ಕೂಡ ಅಷ್ಟೇ ಗಂಭೀರವಾಗಿರುವಂತಹ ಪ್ರಕರಣ. ಇದರ ಅರ್ಥ ಇದು ಗಂಭೀರ ಅಂತ ಹೇಳಿದ ತಕ್ಷಣ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬಗ್ಗೆ CT ರವಿ ಬೆಳೆಸಿದ್ದಾರೆ ಅಂತ ಇರುವಂತಹ ಪದಗಳಿದಾವಲ್ಲ, ಅದು ಗಂಭೀರ ಅಲ್ಲ ಅಂತೇಳಿ ಅರ್ಥ ಅಲ್ಲ. ಅದು ಕೂಡ ಅತ್ಯಂತ ಗಂಭೀರವಾಗಿರ್ತಕ್ಕಂಥ ವಿಚಾರಣೆ. CT ರವಿ ಅವರ ವಿರುದ್ಧವೂ ಕೂಡ ಕ್ರಮ ಆಗಬೇಕು. ನಿಜಕ್ಕೂ ಅವರು ಹಾಗೆ ಹೇಳಿದ್ದಾರೆ ಅಂತ ಹೇಳಿದರೆ, ಹಾಗೆಯೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬೆಂಬಲಿಗರು ಬಂದು CT ರವಿ ಅವರಿಗೆ ಹೊಡೆಯುವ ರೀತಿಯಲ್ಲಿ ಬಂದಲ್ಲಿ ಮುತ್ತಿಗೆ ಹಾಕಿ ವಿಧಾನಸೌಧದ ಅಂದರೆ ಸುವರ್ಣಸೌಧದ ಬಾಗಿಲಿಗೆ ಒದ್ದಿದ್ದಾರಲ್ಲ, ಅಂಥವರ ವಿರುದ್ಧವೂ ಕೂಡ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು.